ಕಥೆಯನ್ನೇ ಬದಲಿಸೋ ಕೊನೆಯದೊಂದು ಆಸೆಗೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಸ್ಪಂದನ ನೋಡಿ ಹೇಗ್ ಮಾಡ್ಕೊಂಡ್ಬಿಡ್ತಾಳೆ ಅಂತ. ರಕ್ತ ಸುರಿತಿದೆ, ಫಸ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಸ್ಪಂದನ ಅಯ್ಯೋ ದೇವ್ರೆ, ಏನಾಗೋಯ್ತಪ್ಪ. ಹುಷಾರೇ, ದಯವಿಟ್ಟು ಅಳ್ಬೇಡಿ. ವಿಕ್ರಾಂತ್ ಸರ್, ಸ್ಪಂದನಗೇನು ಆಗಲ್ಲ ಅಲ್ಲ? ಅವ್ರಿಗೇನು ಆಗಲ್ಲ ಅಲ್ಲ? ಬಟ್ಟೆ ಕಟ್ಟಿದ್ರು ರಕ್ತ ತುಂಬಾ ಹೋಗ್ತಿದೆ ವಿಕ್ರಾಂತ್ ಸರ್. ಹುಷಾರೇ, ಒಂದು ಕೆಲಸ ಮಾಡಿ, ಕೈನ ತೆಗೆದು ಮೇಲಿಟ್ಕೊಳ್ಳಿ. ಹಾ, ಸ್ಪಂದನ ಸ್ಪಂದನ ಡಾಕ್ಟರ್ ಸ್ಪಂದನ ಕೈ ಕುಯ್ಕೊಂಡಿದ್ದಾರೆ. ಪ್ಲೀಸ್, ಸ್ಪಂದನ್ಗೆ ಏನೂ ಆಗಬಾರ್ದು, ಏನೂ ಆಗಬಾರ್ದು. ರಿಲ್ಯಾಕ್ಸ್ ಆಗಿ, ಏನಾಗಲ್ಲ. ಓಕೆ, ಬನ್ನಿ ಬನ್ನಿ, ಕಮಾ. ದೇವರೇ, ನನ್ ಸ್ಪಂದನನ್ ಕಾಪಾಡಪ್ಪ, ನಿನ್ ಕೈ ಮುಗಿತೀನಿ. ಸ್ಪಂದನ ಹೇಗಿದ್ದಾಳೆ? ಈಗ ತಾನೇ ಆಪರೇಷನ್ ಥಿಯೇಟರ್ ಒಳಗೆ ಕರ್ಕೊಂಡು ಹೋದ್ರು. ಇವತ್ತು ಸ್ಪಂದನಾಗೆ ಹೀಗಾಗೋದಕ್ಕೆ ನೀವೇ ಕಾರಣ ವಿಕ್ರಾಂತ್ ಸರ್. ಸ್ಪಂದನ ಅವರಪ್ಪನ್ ಬಿಟ್ಟು ಇರ್ತಾನೆ ಇರ್ಲಿಲ್ಲ. ನೀವೊಳ್ಳೆ ಮದ್ವೆ ಆಗಿ ಜವಾಬ್ದಾರಿ ನಿಭಾಯಿಸಿ ಅಂತ ಎಷ್ಟೆಲ್ಲ ಕೇಳ್ಕೊಂಡ್ವಿ, ಆದ್ರೆ ನೀವು ಕೇಳಲಿಲ್ಲ. ಈಗ ನೋಡಿ ಸರ್, ಇದಕ್ಕೆಲ್ಲ ನೀವೇ ಹೊಣೆ. ಏನಾಗಿದೆ ಅಂತ ನೋಡಿ ಇವಾಗ. ಸ್ಪಂದನಿಗೆ ಏನೂ ಆಗಲ್ಲ, ಡಾಕ್ಟರ್ ನೋಡ್ಕೊಳ್ತಿದ್ದಾರೆ, ಟ್ರೀಟ್ ಮಾಡ್ತಿದ್ದಾರೆ. ಧೈರ್ಯವಾಗಿದೆ, ಏನೂ ಆಗಲ್ಲ. ಇವತ್ತೇನಾಗಲ್ಲ ಸರ್, ಆದ್ರೆ ನಾಳೆ ನಾಡಿದ್ದು ಆಗ್ಲೂ ಈ ತರ ಹುಚ್ಚ ಕೆಲಸ ಮಾಡ್ಕೊಂಡ್ರೆ ಆಗ್ಲೂ ನೀವೇ ಬರ್ತೀರಾ ಸರ್? ಆಗ್ಲೂ ಡಾಕ್ಟರ್ ಬರ್ತಾರಾ ಸರ್? ಹೇಳಿ ಸರ್. ನಿಮ್ ಕೈ ಮುಗಿತೀನಿ, ನಮ್ ಸ್ಪಂದನ ಉಳಿಸ್ಕೊಡಿ ಪ್ಲೀಸ್. ಸರ್, ನನ್ನ ಬ್ಲಡ್ ತಗೊಳ್ಳಿ. ನಿಮ್ದು ಯಾವ ಗ್ರೂಪ್ ಬರುತ್ತೆ? AB ನೆಗೆಟಿವ್ ಸರ್. ನರ್ಸ್ ಸರ್, ನೀವು ಬ್ಲಡ್ ಗ್ರೂಪ್ ಚೆಕ್ ಮಾಡಿ. ಓಕೆ ಸರ್. ಭಗವಂತ, ಸ್ಪಂದನ ಜೀವನದಲ್ಲಿ ವಿಕ್ರಾಂತ್ ಸರ್ ಅಂತ ಒಳ್ಳೆ ಹುಡುಗನ್ ಕಳ್ಸಿದ್ಯಾ. ನಿನ್ಗೆಷ್ಟು ಕೈ ಮುಗಿದ್ರು ಸಾಕಾಗಲ್ಲ. ದೇವ್ರೆ, ನೀನಾಗ್ಲೇ ಅವರಿಬ್ರು ಒಳ್ಳೆ ಜೋಡಿ ಅಂತ ಸನ್ನೆ ಮಾಡಿ ತೋರಿಸಿದ್ಯಾ.
ಅಷ್ಟು ಸಾಕು. ಸರ್, ಸ್ಪಂದನ ಮಾಡಿದ ತಪ್ಪೆ. ಈ ತರ ಕೆಲಸ ಯಾರೂ ಮಾಡಬಾರ್ದು. ಆದ್ರೆ ಅವಳು ಬೇರೆ ದಾರಿ ಕಾಣಿಸ್ಲಿಲ್ಲ ಸರ್, ಕಾಣಿಸ್ಲಿಲ್ಲ. 24 ಗಂಟೆ ಅಪ್ಪಯ್ಯ ಅಪ್ಪಯ್ಯ ಅಂತ ಓಡಾಡ್ಕೊಂಡಿದ್ದ ಮಗು ಅದು. ಇದ್ದಕ್ಕಿದ್ದಾಗೆ ಅವರಪ್ಪ ಸತ್ತೋದ್ರು ಅಂತಂದ್ರೆ ಆ ಮಗು ಏನ್ ತಾನೇ ಮಾಡಕ್ಕಾಗತ್ತೆ ಸರ್ ಹೇಳಿ? ಕಡೆ ಪಕ್ಷ ಅವಳಿಗೆ ಅಂತ ಒಂದು ಕುಟುಂಬ ಇದ್ದಿದ್ರೆ ಇವಳು ಹೀಗೆ ಮಾಡ್ಕೋತಿರ್ಲಿಲ್ಲ ಸರ್. ನನ್ಗೋಸ್ಕರ ಯಾರು ಇಲ್ಲ ಅಂತ ಈ ನಿರ್ಧಾರ ತಗೊಂಡ್ಬಿಟ್ಟಿದ್ದಾಳೆ. ಇವತ್ತು ನೀವ್ ಬಂದ್ರಿ, ಅವಳು ಬದುಕಿದ್ಲು. ಸ್ಪಂದನ ಚೆನ್ನಾಗಿದ್ರೆ ಸಾಕು ಅಂತ ಮಾತ್ರ ತಿಳ್ಕೊಬೇಡಿ ಸರ್. ಯಾವಾಗ್ಲೂ ನೀವು ಅವಳ ಜೊತೆ ಇರ್ಬೇಕು, ಯಾವಾಗ್ಲೂ ನೀವು ಅವಳ ಜೊತೆ ಇರ್ಬೇಕು. ಸ್ಪಂದನ ಓದಿಸೋದು ಮಾತ್ರ ಜವಾಬ್ದಾರಿ ಆಗಿದ್ರೆ ರಾಮಣ್ಣ ಬೇರೆ ಯಾರಿಗೆ ಬೇಕಾದ್ರೂ ಹೇಳ್ತಿದ್ರು, ನಿಮ್ಮ ಹತ್ರ ಹೇಳ್ತಿರ್ಲಿಲ್ಲ ಸರ್. ರಾಮಣ್ಣ ಸಾಯುವಾಗ ಆಸ್ಪತ್ರೆಯಲ್ಲಿ ತುಂಬಾ ಜನ ಇದ್ರು, ಅವ್ರ ಹೆತ್ತು ಮಗಳು ಕೂಡ ಇದ್ಲು. ಅವ್ರನ್ನೆಲ್ಲ ಬಿಟ್ಟು ನಿಮ್ಮನ್ನೇ ಯಾಕೆ ಕರೆದ್ರು ಯೋಚನೆ ಮಾಡಿ. ರಾಮಣ್ಣನ್ಗೆ ಸ್ಪಂದನ ಜವಾಬ್ದಾರಿ ತಗೊಳ್ಳೋದು ಮಾತ್ರ ಬೇಕಿರ್ಲಿಲ್ಲ ಸರ್. ಅವಳ ಬದುಕೊಂದು ಜವಾಬು, ಅವಳ ಬಾಳ್ಗೊಂದು ದಾರಿ, ಇದೆರಡನ್ನೂ ಕಟ್ಕೊಡೋ ಜವಾಬ್ದಾರಿ ನಿಮ್ಮಿಂದ ಮಾತ್ರ ಸಾಧ್ಯ ಸರ್. ಪ್ಲೀಸ್ ರಾಮಣ್ಣನ ಮಾತು ನಡೆಸ್ಕೊಡಿ.